ಏನ್ ಸಮಾಚಾರ? ಈ ಮನೆಯಲ್ಲಿ ವ್ಯಭಿಚಾರ ನಡೀತಾ ಇದೆ ಅಂತ ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ಬಂದಿದ್ದೇನೆ. ಇಲ್ಲ, ಯಾವ ಹೇಳಿದ್ದು? ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ಏನ್ ಇನ್ಸ್ಪೆಕ್ಟರ್, ಯಾರ್ ಬೇಕಿತ್ತು? ನಿಮ್ಮ ರೂಮ್ನ ಚೆಕ್ ಮಾಡಬೇಕು. ಯಾಕೆ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಯಾರೀ ಒಳಗಡೆ? ಬನ್ರಿ ಆಚೆ. ಏನ್ ಇನ್ಸ್ಪೆಕ್ಟ್ರೆ? ಓಹೋ, ನೀನಾ? ಹಳ್ಳಿಲಿ ಸಾರಾಯ ಕಾಯಿಸಿದ್ರೆ ಕಾನೂನು ವಿರುದ್ಧ, ಅದರಿಂದ ಬೀದಿ ಪಾಲಾಗೋದು ಸಂಸಾರ, ಅನಾಥರಾಗೋದು ಮಕ್ಕಳು. ವಾ ವಾ, ಏನ್ ವೇದಾಂತ! ಈಗ ನೀನ್ ಮಾಡ್ತಿರೋದನ್ನ ಸಾಚಾ ಕೆಲಸನಾ? ಊರೇ ಕೈ ಮುಗಿತಾ ಇರೋ ದೇವ್ರಿಗೆ ಕಾವು ಕೊಡ್ತಿರೋಳು ಈ ದೇವದಾಸಿ. ಇನ್ಸ್ಪೆಕ್ಟರ್, ಕೋಪ ಮಾಡ್ಕೋಬೇಡಿ. ಮಾತಿನ ಮೇಲೆ ನಿಗಾ ಇರಲಿ. ನಾಲ್ಗೆ ಉದ್ದ ಇದನ್ನ ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ಊರಿಗೆ ದೊಡ್ಡ ಮನುಷ್ಯ ಅಂತೀಯ, ಗೊತ್ತು ಗುರಿ ಇಲ್ದೇ ಇರೋ ಈ ಹೆಂಗಸ್ ಜೊತೆಲಿ ನೀನ್ ಹಾಕಿದ್ಯಾ? ಮದುವೆ ಮಾಡ್ಕೊಂಡಿದ್ಯಾ? ಅವಳು ಕತ್ತಲಿ ಕರಿಮಣಿ ಸರಾನೇ ಕಾಣ್ತಾ ಇಲ್ವಲ್ಲ. ಗಾಂಧರ್ವ ವಿವಾಹನ ಇಲ್ಲ ಕುದುರ್ಸ್ತಾ ಇರೋ ವ್ಯವಹಾರನ? ನನ್ನ ಮೇಲಿನ ಹಳೆ ದ್ವೇಷನ ಸಾಚಕ್ ನೋಡ್ತಾ ಇದ್ದೀರಾ? ದ್ವೇಷನ? ಛೇ, ನಾನವತ್ತು ತಪ್ಪು ಮಾಡಿದ್ದೆ. ಭಾವಾಭಾವದಿಂದ ಸೇರ್ಕೊಂಡು ನನಗೆ ಬಾರಿಸಿದ್ರಿ, ನಾನು ಸುಮ್ಮನೆ ಇದ್ದೆ. ಇವತ್ತು ನೀನ್ ತಪ್ಪು ಮಾಡಿದ್ಯಾ. ಬಾರಿಸೋದಕ್ಕೆ ಆಸೆ ಇದ್ರು ಕಾನೂನಿಗೆ ಮರ್ಯಾದೆ ಕೊಟ್ಟು ನಾನು ಸುಮ್ಮನೆ ಇದ್ದೀನಿ. ಕಂಪ್ಲೇಂಟ್ ತಗೊಂಡು ನಿನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಇಷ್ಟಕ್ಕೂ ಕಂಪ್ಲೇಂಟ್ ಕೊಟ್ಟಿರೋನು ನೀನು ಭಾಮ ಇದ್ದ. ಇನ್ಸ್ಪೆಕ್ಟ್ರೆ, ನಾನು ಕಂಪ್ಲೇಂಟ್ ವಾಪಸ್ ತಗೋತೀನಿ, ದಯವಿಟ್ಟು ಬನ್ನಿ. ಪರವಾಗಿಲ್ಲ ಕಣೆಯ. ಚಿಂತಾಮಣಿ ಮನೆಯಲ್ಲಿ ವ್ಯಭಿಚಾರ ನಡೀತಾ ಇದೆ ಅಂತ ಕಂಪ್ಲೇಂಟ್ ಕೊಟ್ಟು ಕರ್ಕೊಂಡು ಬಂದವನು ನೀನು. ಈಗ ನಿಮ್ ಬಾವನ ಮುಖ ನೋಡಿದ ತಕ್ಷಣ ಮಾತನ್ನ ಬದಲಾಗ್ತಾ ಇದೆಯಲ್ಲ. ಏನ ಮುಖ ನೋಡ್ತಾ ಇದ್ಯಾ? ಒಂದ್ ನಿಮಿಷ ನೋಡಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ. ಅವರು ತುಂಬಾ ದೊಡ್ಡ ಮನುಷ್ಯರು, ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಗೌರವನ ಹಾಳು ಮಾಡಬೇಡಿ. ಬೇಕಾದ್ರೆ ನನ್ನ ಅರೆಸ್ಟ್ ಮಾಡಿ. ನೀನ್ ಕೈ ಮುಗಿದ ತಕ್ಷಣ ಬಿಟ್ಟು ಬಿಡಕ್ಕೆ, ಕಾಲು ಬಿದ್ದ ತಕ್ಷಣ ಆಶೀರ್ವಾದ ಮಾಡಕ್ಕೆ ಕಾನೂನು ದೇವ್ರಲ್ಲ, ಆಯುಧ. ನೀನ್ ಏನೇ ಹೇಳ್ಬೇಕಾಗಿದ್ರು ಕೊಟ್ಟು ಬಂದು ಹೇಳು, ಹಾಕೋಬೇಡಿನ. ಬೇಡ ಬಾವ, ನನ್ ಮಾತು ಕೇಳಿ, ದಯವಿಟ್ಟು ನಮ್ಮ ಅಕ್ಕನಿಗೆ ಮಾತ್ರ ದ್ರೋಹ ಮಾಡಬೇಡಿ ಬಾವ. ನೋಡಿ, ನಾನೇನಾದ್ರೂ ತಪ್ಪು ಮಾಡಿದ್ರೆ ನನಗ್ ಶಿಕ್ಷೆ ಕೊಡಿ ಬಾವ, ಬೇಕಾದ್ರೆ ನನ್ ಸಾಯಿಸ್ಬಿಡಿ. ಆದ್ರೆ ನಮ್ಮ ಅಕ್ಕನಿಗೆ ಮಾತ್ರ ಮೋಸ ಮಾಡಬೇಡಿ ಬಾವ. ಅವಳಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಅವಳ ಕೈಯಲ್ಲಿ ತಡ್ಕೊಳ್ಳೋ ಶಕ್ತಿ ಇಲ್ಲ ಬಾವ, ಅವಳು ಪ್ರಾಣನ ಬಿಟ್ಬಿಡ್ತಾಳೆ ಬಾವ. ನನ್ ಮಾತು ಕೇಳಿ, ಬೇಕಾದ್ರೆ ನಿಮ್ ಕಾಲ್ ಬಿಟ್ಟು. ತಾಳಿ ಕಟ್ಟದೇ ಇರೋ ಜೊತೆ ಇದ್ರೆ ವ್ಯಭಿಚಾರ ಅಂತ ಹೇಳಿದ್ರಲ್ಲ. ಅಣ್ಣ ಬೇಡಣ್ಣ, ನನ್ ಮಾತ್ ಕೇಳು.
ಛೇ 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 ಛೇ. ಇವಾಗೇನು ಪ್ರಪಂಚ ಮುಳುಗೋಯ್ತು ಅಂತ ನೀನ್ ಸಾಯ್ತಾ ಇದ್ಯಾ? ಅವಳಿಲ್ಲ ಅಂದ್ರೆ ಇನ್ನೂ ಒಬ್ಳಪ್ಪ. ನೋಡು, ನಾನ್ 7 ಎಕರೆ ಜಮೀನ್ದಾರ ಅನುಭವಸ್ತ ಹೇಳ್ತಾ ಇದ್ದೀನಿ ಕೇಳು. ನೀನ್ ಇನ್ನು ಬಾಳಿ ಬದುಕ್ಬೇಕಾಗಿರೋನು. ಸರಿ ಬಿಡು, ನಾನು ಇಷ್ಟು ಹೇಳಿದ್ಮೇಲೆ ನೀನ್ ಸಾಯ್ಲೇಬೇಕು ಅಂದ್ರೆ ನೀನ್ ಹಣೆ ಬರಹ ಯಾರೇನ್ ಮಾಡಕ್ಕಾಗತ್ತೆ? ಅಣ್ಣ, ನೀನ್ ಏನು ಯೋಚನೆ ಮಾಡಬೇಡ, ನಿಶ್ಚಿಂತೆಯಾಗಿ ಪ್ರಾಣ ಬಿಡು. ನಾನು ನಿನ್ನ ಹೆಣನ ಅನಾಥನಾಗ ಮಾಡಲ್ಲ. ನಿನ್ನ ಕಣ್ಣು, ಹೃದಯ, ಬೋಟಿ, ಕಲಿಜ, ಶಿರ, ಪಾಯನೆಲ್ಲ ಸುರಕ್ಷಿತವಾಗಿ ಇಟ್ಟಿರ್ತೀನಿ. ಕಿಡ್ನಿ ಒಂದು ಬಿಟ್ಟು ಅದ್ ಹೆಂಗೂ ನೀನು ಕೆಲಸ ಮಾಡಲ್ಲ. ಯಾಕಡೆ ಇನ್ನೂ ನಿಂತಿದ್ಯಾ? ಕುಣಿಕೆ ಸರಿ ಇಲ್ವಾ? ಎಲ್ಲಿ ಕೊಡಿಲಿ? ಆಯ್, ಇದು ನನಗೆ ಸರಿಯಾಗಿದೆ. ನಿನ್ಗೆ ಕಂಡ ಹಾಕಿದ್ದು ಏನ್ ನನಗೆ ಅಂತ ತಿಳ್ಕೊಂಡ ಇರ್ಬೋಕಿ ನನ್ ಮಗನೇ. ತಗಡ ಐಡಿಯಾ ಕೊಟ್ಬಿಟ್ಟು ನನ್ ಚಿಂತಾಮಣಿನ ಕಂಡೋರ್ ಪಾಲ್ ಮಾಡ್ಬಿಟ್ಟೆ. ಬಿಟ್ಬಿಡ್ತೀನಿ ಮಗನೇ. ಏನ್ ಬಗಳ್ದೆ? ನನ್ನ ಅಂಗಾಂಗನೆಲ್ಲ ಉಸಾರಾಗಿಡ್ತೀಯಾ? ನಿನ್ನ ಸಾಯಿಸ್ಬಿಟ್ಟು ನಿನ್ನ ಅಂಗಾಂಗನೆಲ್ಲ ನಾಯಿ ನೆರಗ್ ತಿನ್ನಿಸ್ಬಿಡ್ತೀನಿ. ಚಿಂತಾಮಣಿ ಎಲ್ಲಲ್ಲ ಚಿಂತಾಮಣಿ. ನಿಂತ್ಕೊಳ್ಳ. ಆಚೆ ಬಾರಪ್ಪ ದೊಡ್ಡ ಮನುಷ್ಯ. ಏನ್ ವಿಷಯ? ಬಂಗಾರದಂಥ ಹೆಂಡತಿನ ಮನೇಲಿ ಇಟ್ಕೊಂಡು 3 ಕಾಸಿಗೆ ಮೈ ಮಾರ್ಕೊಳ್ಳೋಳು ಕುತ್ತಿಗೆಗೆ ಕಳ್ತನವಾಗಿ ತಾಳಿ ಕಟ್ಟಿದ್ಯಲ್ಲ. ನನ್ ಮಗಳೇನಪ್ಪ ಅಂತ ಅನ್ಯಾಯ ಮಾಡಿದ್ಲು ನಿನಗೆ? ನಾನ್ ಯಾಕೆ ಕಳ್ತನದಲ್ಲಿ ಮದುವೆ ಆಗ್ಲಿ? ನಿಮ್ ಮಗನ್ ಮುಂದೆನೆ ತಾಳಿ ಕಟ್ಟದ್ನಲ್ಲ, ಯಾಕೆ ಹೇಳಿಲ್ವಾ? ಅಲ್ಲಪ್ಪ, ನನ್ನ ಮಗಳು ಯಾವತ್ತಾದ್ರೂ ನಿನ್ನ ಮಾತಿಗೆ ಎದುರು ಮಾತಾಡಿದಾಳ? ಇಲ್ಲ ನೀನು ಹಾಕಿದ ಗೆರೆ ದಾಟಿದಾಳ? ಗಂಡನೇ ದೇವ್ರು ಅಂತ ತಲೆ ಮೇಲೆ ಹೊತ್ಕೊಂಡು ಪೂಜೆ ಮಾಡಿದ್ದಕ್ಕೆ ಅವಳ ಕಣ್ಣಿನಲ್ಲಿ ಕೈ ತೊಳೆಯೋ ಹಾಗೆ ಮಾಡ್ಬಿಟ್ಟಿಯಲ್ಲ. ನೀನ್ ಹೀಗ್ ಮಾಡಿದ್ದು ಸರಿನಾ? ದೊಡ್ಡ ಮನುಷ್ಯರು ಮರ್ಯಾದಸ್ಥರು ಅಂತ ನಿಮಗ್ ನಮ್ಮ ಮಗಳನ್ನ ಕೊಟ್ಟಿದ್ದಕ್ಕೆ ಹಿಂಗ ಮಾಡೋದು ಅಳಿಯಂದ್ರೆ? ವಯಸ್ಸಿನಲ್ಲಿ ದೊಡ್ಡವರು ಅಂತ ಮರ್ಯಾದೆ ಕೊಟ್ರೆ ಬಾಯಿಗೆ ಬಂದ ಹಾಗೆ ಮಾತಾಡಬಾರ್ದು. ನೀವ್ ಅನ್ಕೊಂಡ ನಾನು ಯಾವ ಅನ್ಯಾಯನೂ ಮಾಡಿಲ್ಲ. ಅಂದ್ರೆ ನೀವು ಮಾಡಿ ಸರಿನಾ ಅಳಿಯಂದ್ರೆ? ನಾನು ಯಾವ ಸೀಮೆ ಅಳಿಯಾರಿ ನಿಮಗೆ? ಅಳಿಯ ಅನ್ನೋ ಗೌರವ ಮರ್ಯಾದೆ ಇದ್ದಿದ್ರೆ ಯಾವುದೇ ವಿಷಯ ಇದ್ರೂ ಮನೆ ಒಳಗೆ ಬಂದು ಕೂತ್ಕೊಂಡು ಮಾತಾಡ್ತಿದ್ರಿ. ಈಗ ಊರ್ನವ್ರನ್ನೆಲ್ಲ ಕರ್ಕೊಂಡು ಬಂದು ನನ್ನ ಮಾನ ಮರ್ಯಾದೆ ತೆಗಿತಿರ್ಲಿಲ್ಲ. ನನ್ನ ಉಪ್ಪು ತಿಂದು ಬೆಳೆದ ನಿಮ್ಮ ಮಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಿರ್ಲಿಲ್ಲ. ಆದ್ರೆ ಯಾವ ಹೆಣ್ಣು 3 ಕಾಸಿಗೆ ತನ್ನ ಮಾನ ಮಾರ್ಕೊಳ್ತಾರೆ ಅಂತ ಹೇಳ್ತಿರೋ ಅವಳು ನನ್ನ ಗೌರವ ಉಳಿಸೋದಕ್ಕೋಸ್ಕರ ಅವತ್ತು ಆ ಪೊಲೀಸ್ನವ್ರ ಕಾಲು ಹಿಡ್ಕೊಂಡು ಬೇಡ್ಕೊಂಡ್ರು. ಆದ್ರೆ ನನ್ನ ಮನೆ ಉಪ್ಪು ತಿಂದ ನಿಮ್ಮ ಮಗ ಪೊಲೀಸ್ನವ್ರು ಕರ್ಕೊಂಡ್ಬಂದು ನನ್ನ ಮಾನ ತೆಗಿಯೋಕ್ ನೋಡ್ತಾ. ಅವತ್ತು ನಾನು ಅವಳು ತಾಳಿ ಕಟ್ಟೋ ಕಾರಣ ನಿಮ್ ಮಗ. ಇನ್ ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ನೀವಿನ್ ಹೊರಡ್ಬೋದು. ರಾಜೇಗೌಡ್ರೆ, ಊರಿಗೆ ದೊಡ್ಡ ಮನುಷ್ಯರಾಗಿ ಇಂಥ ಕೆಲಸನ ನೀವು ಮಾಡೋದು? ಮಾತಾಡಬೇಡಿ. ಅವತ್ತು ದೇವಸ್ಥಾನದಲ್ಲಿ ಇದು ಊರಿಗೆ ಸಂಬಂಧಪಟ್ಟ ವಿಷಯ, ನಿಮ್ ಸ್ವಂತ ವಿಷಯ ಅಲ್ಲ. ನನ್ನ ಬಾಯಿ ಮುಚ್ಚಿದ್ರಿ. ಅದೇ ಮಾತನ್ನ ಈಗ ಹೇಳ್ತಾ ಇದ್ದೀನಿ. ಇದು ಊರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ನನ್ನ ಸ್ವಂತ ವಿಷಯ. ಇದರಲ್ಲಿ ಮಾತಾಡೋ ಹಕ್ಕು ಯಾರಿಗೂ ಇಲ್ಲ. ನನ್ನ ಮಾತು ಕೇಳಿ. ಕೇಳೋಕೆ ಇನ್ನೇನು ಉಳಿದಿಲ್ಲ. ಯಾವತ್ತು ನೀನು ಪೊಲೀಸನ್ ಕರ್ಕೊಂಡ್ ಬಂದಿಯೋ ಅವತ್ತೇ ನಿನ್ನ ಭಾವ ಸತ್ತು ಹೋದ. ನಿನ್ನ ಅಕ್ಕ ಯಾವತ್ತೋ ವಿಧವೆ ಆಗೋದ್ಲು. ಬಾಬಾ ನನ್ನ ಮಾತು ಕೇಳಿ. ಮುತ್ತೈದೆ ತನ ಕಳ್ಕೊಂಡು ಹೆಣ್ಣಿಗೆ ತವ್ರ ಮನೆಯವರು ಬಿಳಿ ಸೀರೆ ಕೊಡ್ತಾರೆ. ಇದನ್ನೇ ಬಿಳಿ ಸೀರೆ ಅನ್ಕೊಂಡು ನಿನ್ನ ಕೈಯಾರ ನಿನ್ನ ಅಕ್ಕನ ಕೊಟ್ಟು. ಬಾಬಾ, ದಯವಿಟ್ಟು ನನ್ ಕ್ಷಮಿಸಿ. ನಾನ್ ಮಾಡಿದ ತಪ್ಪೆ ನೋಡಿ. ಅದಕ್ಕೆ ನೀವು ನನಗೆ ಏನ್ ಶಿಕ್ಷೆ ಬೇಕಾದ್ರೆ ಕೊಡಿ, ನಾನು ಅನುಭವಿಸ್ತೀನಿ. ನೋಡಿ, ಈ ಜನ್ಮದಲ್ಲಿ ನಿಮ್ ಮನೆ ಹೊಸಲು ತುಳಿಯೋಲ್ಲ. ದಯವಿಟ್ಟು ನಮ್ಮ ಅಕ್ಕನಿಗೆ ಮಾತ್ರ ಇಂಥ ಶಿಕ್ಷೆ ಕೊಡಬೇಡಿ ಬಾಬಾ, ಇಂಥ ಶಿಕ್ಷೆ ಕೊಡಬೇಡಿ. ಲಕ್ಷ್ಮಿ, ನಿನಗೆ ನನಗಿಂತ ನಿನ್ ತವರೇ ಮುಖ್ಯ ಆದ್ರೆ ಇಲ್ಲಿಂದ ಈಗಲೇ ಹೊರಟು ಹೋಗು. ಇಲ್ಲ ಈ ಮನೆಯೊಳಗೆ ನನ್ನ ಹೆಂಡತಿಯಾಗಿ ಬಾಳ್ಬೇಕು ಅಂದ್ರೆ ಆ ಬಟ್ಟೆ ತಗೊಂಡು ನಿನ್ ತವರಿನ ಸಂಬಂಧ ಕಳ್ಕೊಂಡು ಒಳಗ್ ಬಾ.
ಇಷ್ಟೆಲ್ಲ ಅವಮಾನ ಆದ್ಮೇಲೂ ಇನ್ನೂ ಈ ಮನೇಲಿ ಇರ್ಬೇಕಾ? ಬಾಮ್ಮ. ಇಲ್ಲಮ್ಮ, ಏನೇ ಬಂದ್ರು ಸರಿ, ಇದು ನನ್ ಮನೆ, ನನ್ ಗಂಡನೇ ನನ್ ಸರ್ವಸ್ವ. ನಿಮ್ ಜೊತೆ ಬಂದು ಊರ್ನವ್ರ ಬಾಯಲ್ಲಿ ಗಂಡ ಬಿಟ್ಟು ಬಂದವಳು ಅಂತ ಅನ್ನಿಸ್ಕೊಳ್ಳೋ ಬದಲು ಗಂಡ ಬದುಕಿದ್ದು ವಿಧವೆ ಅನ್ನೋ ಪಟ್ಟ ಹೊತ್ಕೊಂಡು ಈ ಮನೇಲಿರೋದೇ ಎಷ್ಟು ಮೇಲು. ದೇವ್ರೆ, ನನ್ನ ಮಗಳಿಗೆ ಯಾಕಪ್ಪ ಇಂಥ ಶಿಕ್ಷೆ ಕೊಡ್ತಾ ಇದ್ದೀಯಾ? ಅಲ್ಲ, ಅವಳ ಗಂಡ ಇದ್ರು ಅವಳ ಸಂಸಾರ ಸುಖಾನ್ ಕಿತ್ಕೊಂಡೆ, ಅವಳ ತವ್ರ ಮನೆ ಸಂಬಂಧ ಕಳೆದು ಹಾಕದೆ. ಯಾವ ಪಾಪಕ್ಕಪ್ಪ? ನಾವ್ ಏನ್ ಪಾಪ ಮಾಡಿದಪ್ಪ ದೇವ್ರೆ? ಆಹಾ, ಅವನ ಅರ್ಶಿನ ದಾರ ತಂದ್ಬಿಟ್ಟ, ಇವಳು ಕಟ್ಟಿಸ್ಕೊಂಡ್ಬಿಟ್ಲು. ಕುರಿನ ಬಲಿ ಕೊಡಕ್ ಮುಂಚೆ ಹಾರ ಹಾಕ್ತಾರೆ ಗೊತ್ತಾ? ಈಗ ನಿನ್ಗತಿನೂ ಅದೇ. ಯಾಕಣ್ಣ ಹಾಗಂತೀಯಾ? ಇದುವರೆಗೂ ಒಳ್ಳೇದೋ ಕೆಟ್ಟ ಒಂದ್ ಜೀವನ ಅಂತ ನಡೀತಾ ಇತ್ತು. ಇನ್ ಮುಂದೆ ನೀನ್ ವ್ಯವಹಾರ ಮಾಡಕ್ಕಾಗಲ್ಲ. ಅವ್ನು ನಿನ್ನ ಮಹಾಲಕ್ಷ್ಮಿ ಅಂತ ಮನೆ ತುಂಬಿಸ್ಕೊಳ್ಳೋದು ಇಲ್ಲ. ಇಲ್ಲ ಅಣ್ಣ, ಅವ್ರು ತುಂಬಾ ಒಳ್ಳೆಯವರು. ಹಾ, ಒಳ್ಳೆಯವನೇ. ಅವ್ನ್ ಒಳ್ಳೆಯವನೇ ಆಗಿದ್ದಿದ್ರೆ ಕಟ್ಕೊಂಡು ಹೆಂಡ್ತಿನ್ ಬಿಟ್ಟು ನಿನ್ಗಾಗಿ ತಾಳಿ ಕಟ್ಟಿದ್ದ. ಇಲ್ಲಿಗೆ ಬರೋರೆಲ್ಲ ಗಂಡಸು ಅಂತ ತೋರ್ಸ್ಕೊಳ್ಳೋರೆ ಹೊರತು ಗಂಡ ಅಂತ ಅನ್ಸ್ಕೊಳ್ಳೋರಲ್ಲ. ಊರವರೆಲ್ಲ ಸೇರಿ ಆಶೀರ್ವಾದ ಮಾಡಿ ಮದುವೆ ಮಾಡ್ಕೊಟ್ಟಿದ್ ಹೆಂಡ್ತಿನ ನಿನ್ಗೋಸ್ಕರ ಬಿಟ್ಟ. ನಾಳೆ ಇನ್ನೊಬ್ಳು ಬಂದ್ರೆ ನಿನ್ನೂ ಬಿಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಯಾರ ಬಗ್ಗೆ ಮಾತಾಡ್ತಿದ್ಯಾ? ನಿಮ್ ಬಗ್ಗೆನೆ. ಅಲ್ಲ, ನೀವು ಮಾಡಿ ಸರಿನಾ? ವಿಷಯ ಏನು ಅಂತ ಹೇಳು. ಆಯ್ಕೊಂತಿನ ಕೋಳಿಗೆ ಕಾಲ್ ಮುರ್ದಂಗಾಯ್ತು. ನೀವೇನ ಒಳ್ಳೆ ಹೆಂಡತಿ ಅಂತ ಒಪ್ಕೊಂಬಿಟ್ರಿ. ಆದ್ರೆ ಊರು ಒಪ್ಪುತ್ತಾ, ಜನ ಒಪ್ತಾರ, ಕಾನೂನು ಒಪ್ಪುತ್ತಾ? ನಾಳೆ ಮರ್ಯಾದೆ ಪ್ರಶ್ನೆ ಬಂದಾಗ ನೀವು ಹಿಂಗೆ ಇದ್ಬಿಟ್ರೆ ಊರ್ ಜನ ಎಲ್ಲ ಸೇರಿ ಇವಳನ್ನ ಊರ್ ಬಿಟ್ಟು ಓಡಿಸ್ಬಿಡ್ತಾರೆ. ಕಟ್ಕೊಂಡು ಒಂದ್ ಮನೆ ಇಲ್ಲ, ತವ್ರ ಮನೆ ಅಂತೂ ಮೊದಲೇ ಇಲ್ಲ. ಏನೋ ಹಂಗು ಹಿಂಗು ಜೀವನ ಮಾಡೋಣ ಅಂದ್ರೆ ಆಸ್ತಿ ಇಲ್ಲ, ಅಂತಸ್ತಿಲ್ಲ. ನಾಳೆ ಇವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಣ್ಣ ನಾನ್ ತಾನೇ ನೋಡ್ಕೋಬೇಕು. ನಿನ್ನ ಹತ್ರ ಇಲ್ದಿದ್ರೆ ಏನಂತೆ? ನಾನಿದ್ದೀನಲ್ಲ, ನನ್ನೇ ಕೊಟ್ಟಿದ್ದೀನಿ ಅಂದಮೇಲೆ ನನ್ನ ಸೊತ್ತೆಲ್ಲ ನಿಮ್ದೆ. ಹೇಳ್ದಷ್ಟು ಸುಲಭ ಅಲ್ಲ ಮಾಡಿ ತೋರ್ಸೋದು. ಈ ರಾಜೇಗೌಡ ಮಾಡೋದನ್ನೇ ಹೇಳೋದು. ಅದೇನ್ ತಗೊಂಡ್ ಬರ್ತೀಯೋ ತಗೊಂಡ್ ಬಾ.